ಸೆಷನ್ 5 ಇಮೇಲ್ ಫೋಲ್ಡರ್ಸ್ ಲೇಬಲ್ಸ್ ಅಂಡ್ ಸರ್ಚ್. ಇಮೇಲ್ ಅಲ್ಲಿ ಫೋಲ್ಡರ್ಸ್ ನ ಹೆಂಗ್ ಕ್ರಿಯೇಟ್ ಮಾಡೋದು, ಲೇಬಲ್ಸ್ ನ ಹೆಂಗ್ ಕ್ರಿಯೇಟ್ ಮಾಡೋದು, ಹೇಗೆ ಸರ್ಚ್ ಮಾಡೋದು ಅಂತ ಈ ಸೆಷನ್ ಅಲ್ಲಿ ನೋಡ್ತೀವಿ. ಇಮೇಲ್ ಫೋಲ್ಡರ್ಸ್. ಇಮೇಲ್ ಫೋಲ್ಡರ್ಸ್ ಆರ್ ಯೂಸ್ ಟು ಆರ್ಗನೈಸ್ ಯುವರ್ ಇಮೇಲ್ಸ್ ಇನ್ ಅನ್ ಆರ್ಡರ್ಲಿ ಫ್ಯಾಷನ್. ಇದು ಫೋಲ್ಡರ್ಸ್ ಅಂದ್ರೆ ಇನ್ನೇನು ಇಲ್ಲ, ನಾವು ಇವಾಗ ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಆಫೀಸ್ ಅಲ್ಲಿ ಇರುವಂತ ಫೈಲ್ಸ್ ಗಳನ್ನ ಯೋಚನೆ ಮಾಡಿದ್ರೆ ಎಲ್ಲಾ ಫೈಲ್ ನ ನಾವು ಬೇರೆ ಬೇರೆ ಫೋಲ್ಡರ್ ಗಳಿಗೆ ಹಾಕಿಡ್ತೀವಿ. ಇದ್ರ ಉದ್ದೇಶ ಏನು, ನಾವು ಯಾವ ಸಬ್ಜೆಕ್ಟ್ ಬಗ್ಗೆ ನೋಡ್ಬೇಕು ಅಂತಿದೀವಿ ಅದಕ್ಕೆ ಪರ್ಟಿಕ್ಯುಲರ್ ಫೋಲ್ಡರ್ ನ ನೋಡಿದ್ರಾಯ್ತು, ಎಲ್ಲಾ ಫೋಲ್ಡರ್ ನ ನೋಡುವಂತಹ ಅವಶ್ಯಕತೆ ಇಲ್ಲ. ಹೀಗೇನೆ ನಾವು ಆರ್ಗನೈಸ್ ಆಗಿ ಇಮೇಲ್ಸ್ ನ ಇಡೋದಕ್ಕೆ ಇಮೇಲ್ ಫೋಲ್ಡರ್ಸ್ ಅಂತ ಕ್ರಿಯೇಟ್ ಮಾಡ್ತೀವಿ. ಸಿಮಿಲರ್ ಟು ಸ್ಟ್ಯಾಕಿಂಗ್ ಡಾಕ್ಯುಮೆಂಟ್ ಇನ್ ಸೆಪರೇಟ್ ಡ್ರಾರ್ಸ್ ಫಾರ್ ಆರ್ಗನೈಸಿಂಗ್. ಇದು ನಾವು ಡಾಕ್ಯುಮೆಂಟ್ ನ ಹೇಗೆ ಸೆಪರೇಟ್ ಡ್ರಾರ್ಸ್ ಅಲ್ಲಿ ಇಡ್ತೀವಿ ಅದಕ್ಕೆ ಸಿಮಿಲರ್ ಆಗಿ ಇದೆ. Folders can help in declustering the inbox of a user. So declustering ಅಂದ್ರೆ ಗುಡ್ಡೆ ಹಾಕೊಳ್ಳೋದು ಅಂತ. ಕ್ಲಸ್ಟರಿಂಗ್ ಅಂದ್ರೆ ಗುಡ್ಡೆ ಹಾಕೊಳ್ಳೋದು, ಡಿಕ್ಲಸ್ಟರಿಂಗ್ ಅಂದ್ರೆ ಗುಡ್ಡೆ ಹಾಕೊಳ್ಳೋದನ್ನ ಅವಾಯ್ಡ್ ಮಾಡೋದು ಅಥವಾ ಗುಡ್ಡೆ ಹಾಕೊಳ್ದೆ ಇರೋದನ್ನ ಮಾಡೋದಕ್ಕೆ ಡಿಕ್ಲಸ್ಟರಿಂಗ್ ಅಂತ ಹೇಳ್ತೀವಿ. ಫೋಲ್ಡರ್ಸ್ ಕ್ಯಾನ್ ಹೆಲ್ಪ್ ಇನ್ ಡಿಕ್ಲಸ್ಟರಿಂಗ್ ದ ಇನ್ಬಾಕ್ಸ್ ಆಫ್ ಅ ಯೂಸರ್. ಸೊ ಇನ್ಬಾಕ್ಸ್ ಅಲ್ಲಿ ನಮ್ಗೆ ಬಂದಿರುವಂತ ಎಲ್ಲಾ ಮೇಲ್ಗಳು ಬಿದ್ದಿರುತ್ತೆ. ಒಂದ್ ಯೋಚನೆ ಮಾಡಿ, 1000 ಮೇಲ್ ಬಂದ್ಬಿಡಿದೆ ನಂಗೆ ಇನ್ಬಾಕ್ಸ್ ಅಲ್ಲಿ. ಆವಾಗ ಈ ಫೋಲ್ಡರ್ಸ್ ಅಂತ ಕ್ರಿಯೇಟ್ ಮಾಡೋದ್ರಿಂದ ನಾನು ಈಗ ಕಾಲೇಜ್ ಅಡ್ಮಿಷನ್ದೇ ಒಂದು ಫೋಲ್ಡರು, ಸೊ ನಮಗ್ ಬಂದಿರೋ ಪಾಠಗಳದೇ ಒಂದು ಫೋಲ್ಡರು, ನಾವು ತಗೊಳ್ತಿರೋ ಟೆಸ್ಟ್ಗಳದೇ ಒಂದು ಫೋಲ್ಡರು, ಹೀಗೆ ನಾವು ಬೇರೆ ಬೇರೆ ಫೋಲ್ಡರ್ಗಳನ್ನ ಮಾಡ್ಕೊಳ್ಳೋದ್ರಿಂದ ಇದು ಇನ್ಬಾಕ್ಸ್ ಅಲ್ಲಿ ಇರುವಂತಹ ಮೇಲ್ ರಾಶಿ ಆಗೋದನ್ನ ಅವಾಯ್ಡ್ ಮಾಡಬಹುದು. ಯೂಸ್ಫುಲ್ ಇನ್ ಕ್ಯಾಟಗರೈಸಿಂಗ್ ಯುವರ್ ಇಮೇಲ್ಸ್ ಅಂಡ್ ಮೇಕಿಂಗ್ ಸರ್ಚ್ ಈಸಿಯರ್. ಇದು ನಮ್ಮ ಇಮೇಲ್ಗಳನ್ನ ಸೆಪರೇಟ್ ಆಗಿ ಇಡೋದಕ್ಕೆ ಮತ್ತೆ ಬೇಗ ಹುಡ್ಕಕ್ಕೆ ಅನುಕೂಲ ಆಗೋಕ್ಕೆ ನಾವು ಈ ತರ ಫೋಲ್ಡರ್ಸ್ ಅಲ್ಲಿ ಇಡೋದು ಒಳ್ಳೆ ಅಭ್ಯಾಸ. ಎವ್ರಿ ಇಮೇಲ್ ಕ್ಯಾನ್ ಓನ್ಲಿ ಬಿ ಇನ್ ಒನ್ ಫೋಲ್ಡರ್ ಎಟ್ ಎ ಟೈಮ್. ಹೀಗೆ ನಾವು ಕ್ಯಾಟಗರೈಸ್ ಮಾಡಿರುವಂತಹ ಅಥವಾ ನಾವು ಬೇರೆ ಬೇರೆ ಕಡೆ ವಿಂಗಡಿಸಿರುವಂತಹ ಇಮೇಲ್ಗಳು ಒಂದು ಫೋಲ್ಡರ್ ಅಲ್ಲಿ ಇರಕ್ಕೆ ಸಾಧ್ಯ. ಈಗ ನಾವು ಪೇಪರ್ನ ಹೆಂಗೆ ಒಂದ್ ಫೈಲ್ ಅಲ್ಲಿ ಇಟ್ರೆ ಇನ್ನೊಂದ್ ಫೈಲ್ ಅಲ್ಲಿ ಇರೋ ಅದೇ ರೀತಿ ಮೇಲ್ ಒಂದ್ ಫೋಲ್ಡರ್ ಅಲ್ಲಿ ಇಟ್ಮೇಲೆ ಇನ್ನೊಂದ್ ಫೋಲ್ಡರ್ ಅಲ್ಲಿ ಅದು ಇರಲ್ಲ. Email labels. Email labels are used to tag your emails against a category. ಈಗ ಫೋಲ್ಡರ್ ಅಂದ್ರೆ ಒಂದು ಫೈಲ್ ಅಂತ ಯೋಚನೆ ಮಾಡ್ಕೊಳ್ಳೋಣ. ಈ ಇಮೇಲ್ ಫೋಲ್ಡರ್ಸ್ ಅಂದ್ರೆ ಒಂದು ಫೈಲ್. ಅದೇ ಇಮೇಲ್ ಲೇಬಲ್ಸ್ ಅಂದ್ರೆ ಆ ಫೈಲ್ ಅಲ್ಲಿ ಇಡುವಂತಹ ಪ್ರತಿಯೊಂದು ಪೇಪರ್ಗೆ ನಾವು ಮೇಲ್ ಬರ್ದಿರ್ತೀವಿ, ಇದು ಇಂಥ ಫೈಲ್ಗೆ ಹೋಗ್ಬೇಕು ಅಂತ. ಆ ರೀತಿ ಬರೆಯೋದನ್ನ ಏನ್ ಹೇಳ್ತೀವಿ, ಇಮೇಲ್ ಲೇಬಲ್. ಸೊ ನಮ್ ಬಂದಿರುವಂತಹ ಪ್ರತಿಯೊಂದು ಮೇಲ್ ಅನ್ನ ನಾವು ಲೇಬಲ್ ಮಾಡ್ಬಿಟ್ರೆ, ಈಗ ಕಾಲೇಜ್ ಅಡ್ಮಿಷನ್ ಸಂಬಂಧಿಸಿದ ಎಲ್ಲಾ ಮೇಲ್ಸ್ ಅನ್ನ ನಾವು ಲೇಬಲ್ ಮಾಡ್ಬಿಟ್ರೆ ಇದು ಅಡ್ಮಿಷನ್ ಫೋಲ್ಡರ್ಗೆ ಹೋಗ್ಬೇಕು ಅಂತ ಅದು ಅದೇ ಲೇಬಲ್ಗೆ ಹೋಗುತ್ತೆ. ಹಾಗೆ ನಾವು ಕೆಲವೊಂದು ಮೇಲ್ಗಳನ್ನ ನಾವು ಅಥವಾ ಎಲ್ಲಾ ಮೇಲ್ಗಳನ್ನ ನಾವು ಲೇಬಲ್ ಮಾಡಬಹುದು. ಇಂಥವ್ರಿಂದ ಬಂದಿರುವಂತಹ ಮೇಲ್ಗಳು ಎಲ್ಲವೂ ಹೋಗಿ ಈ ತರ ಲೇಬಲ್ ಆಗ್ಬೇಕು ಅಂತ ಬರೆದ್ಬಿಟ್ರೆ ಅದು ಅಲ್ಲಿಗೆ ಹೋಗಿ ಕೂತ್ಕೊಳ್ಳುತ್ತೆ. ಸೊ ಇದೇನಾಗುತ್ತೆ, ನಾವು ಪ್ರತಿಯೊಂದು ಮೇಲನ್ನ ಕೂತ್ಕೊಂಡು ಮೂವ್ ಮಾಡುವಂತಹ ಅವಶ್ಯಕತೆ ಇಲ್ಲ, ಅದು ಆಟೋಮ್ಯಾಟಿಕ್ ಆಗಿ ಅಲ್ಲಿ ಆಯಾ ಫೋಲ್ಡರ್ಗೆ ಹೋಗಿ ಕೂತ್ಕೋತಾ ಇರುತ್ತೆ. ಸಿಮಿಲರ್ ಟು ಟ್ಯಾಗಿಂಗ್ ಎ ಡಾಕ್ಯುಮೆಂಟ್ ವಿತ್ ಎ ಪೋಸ್ಟ್ ಇಟ್ ಸ್ಟಿಕ್ಕರ್. ನಾವು ಒಂದು ಡಾಕ್ಯುಮೆಂಟ್ ಅಲ್ಲಿ ಮೇಲ್ಗಡೆ ಹೇಗೆ ಒಂದು ಪೋಸ್ಟ್ ಇಟ್ ಸ್ಟಿಕ್ಕರ್ ಹಾಕಿ ಅಂಟಿಸ್ತೀವೋ ಇದು ಇಂಥ ಫೈಲ್ ಹೋಗ್ಬೇಕು ಅಂತ, ಹಾಗೇನೆ ಇಮೇಲ್ಗೂ ನಾವು ಲೇಬಲ್ ಮಾಡಿ ಬಿಟ್ಬಿಡ್ಬೋದು. ಎವ್ರಿ ಮೇಲ್ ಕ್ಯಾನ್ ಹ್ಯಾವ್ ಓನ್ಲಿ ಒನ್ ಆರ್ ಮೋರ್ ಲೇಬಲ್ಸ್. ಸೊ ಈ ತರ ಬಂದಿರುವಂತಹ ಮೇಲ್ಗಳನ್ನ ನಾವು ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ ಲೇಬಲ್ಗಳಿಗೆ ಅಟ್ಯಾಚ್ ಮಾಡುವಂತ ಆಪ್ಷನ್ ಇದೆ. There are predefined labels in some mail clients. They are usually marked as primary, social updates and some others. So ಹೀಗೆ ನಮ್ಮ ಕೆಲವೊಂದು ಮೇಲ್ ಪ್ರೊವೈಡರ್ಸ್ ಅಲ್ಲಿ
ಈಗ ಸೋಷಿಯಲ್ ಅಪ್ಡೇಟ್ ಮೇಲ್ಗಳು, ಈಗ ನಮ್ಗೇನೋ ಬ್ಯಾಂಕ್ ಇಂದ ಅಪ್ಡೇಟ್ ಬರ್ತಾ ಇದೆ, ಅದೆಲ್ಲ ಅದೇ ಆಟೋಮ್ಯಾಟಿಕ್ ಆಗಿ ಇದು ಅಪ್ಡೇಟ್ ಅಂತ ಬರುತ್ತೆ. ಸೋಷಿಯಲ್ ಅಂದ್ರೆ ಇವಾಗ ನಮ್ಗೆ ನೆಟ್ವರ್ಕ್ ಇಂದ, ಈಗ ಫೇಸ್ಬುಕ್ ಇರ್ಬೋದು, ಮತ್ತೆ ಟ್ವಿಟರ್ ಇಂದ ಬರುವಂತದ್ನೆಲ್ಲ ಅದು ಆಟೋಮ್ಯಾಟಿಕ್ ಆಗಿ ಸೋಷಿಯಲ್ ಅಂತ ಲೇಬಲ್ ಮಾಡ್ಬಿಡುತ್ತೆ. ಹೀಗೆ ಕೆಲವೊಂದು ಮೇಲ್ ಪ್ರೊವೈಡರ್ಸ್ ಆಟೋಮ್ಯಾಟಿಕ್ ಆಗಿ ಲೇಬಲ್ ಮಾಡಿದ್ದಾರೆ, ಅಥವಾ ಪ್ರೀ ಡಿಫೈನ್ಡ್ ಅಂದ್ರೆ ಮುಂಚೆನೆ ಡಿಫೈನ್ ಮಾಡ್ಬಿಟ್ಟಿದ್ದಾರೆ. ಸಮ್ ಯೂಸರ್ ಜನರೇಟೆಡ್ ಲೇಬಲ್ಸ್ ಕ್ಯಾನ್ ಬಿ ಕ್ರಿಯೇಟೆಡ್. ಹೀಗೆನೆ ನಮಗ್ ಬೇಕಾದಂಗೆ ನಾವು ಕೂಡ ಕ್ರಿಯೇಟ್ ಮಾಡ್ಕೋಬಹುದು. ಸರ್ಚ್ ಫಾರ್ ಎನ್ ಇಮೇಲ್. ಸರ್ಚ್ ಅಂದ್ರೆ ಹುಡ್ಕೋದು, ಒಂದು ಮೇಲ್ನ ಹುಡ್ಕೋದು. ಯೂಸ್ಡ್ ವೆನ್ ಯು ನೀಡ್ ಟು ಸರ್ಚ್ ಫಾರ್ ಎ ಪರ್ಟಿಕ್ಯುಲರ್ ಮೇಲ್ ಇನ್ ದ ಲಾಂಗ್ ಲಿಸ್ಟ್ ಆಫ್ ಯುವರ್ ಮೇಲ್ಸ್. ನಮ್ಮ ಹತ್ರ ಈಗ ಸಾವಿರಾರು ಮೇಲ್ ಬಂದ್ಬಿಟ್ಟಿದ್ರೆ ಒಂದ್ ಪರ್ಟಿಕ್ಯುಲರ್ ಮೇಲ್ ಅನ್ನ ಬೇಗ ಹುಡುಕ್ಬೇಕು ಅಂದ್ರೆ ಈ ಸರ್ಚ್ ಆಪ್ಷನ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಕ್ಯಾನ್ ಸರ್ಚ್ ಫಾರ್ ಯುವರ್ ಮೇಲ್ ಇನ್ ಯುವರ್ ಎಂಟೈರ್ ಮೇಲ್ ಬಾಕ್ಸ್ ಆರ್ ಎ ಪರ್ಟಿಕ್ಯುಲರ್ ಫೋಲ್ಡರ್. ಈ ಸರ್ಚ್ ಆಪ್ಷನ್ ನಾವು ನಮ್ಮ ಇಡೀ ಮೇಲ್ ಬಾಕ್ಸ್ ಅಂದ್ರೆ ನಮ್ಮ ಹತ್ರ ಇರೋ ಎಲ್ಲಾ ಲೇಬಲ್ಸು, ನಮ್ಮ ಹತ್ರ ಇರೋ ಸೆಂಟ್ ಐಟಮು, ನಮ್ಮ ಹತ್ರ ಇರೋ ಡ್ರಾಫ್ಟು, ಇನ್ ಬಾಕ್ಸು ಎಲ್ಲಾನು ಒಟ್ಟಿಗೆ ಸೇರಿಸಿ ಕೂಡ ಹುಡುಕ್ಬೋದು, ಅಥವಾ ಒಂದು ಪರ್ಟಿಕ್ಯುಲರ್ ಫೋಲ್ಡರ್ ಅಲ್ಲಿ ಕೂಡ ಹುಡುಕ್ಬೋದು. ನ್ಯೂ ಸರ್ಚ್ ಸಿಸ್ಟಮ್ ಸರ್ಚಸ್ ಫಾರ್ ಕಂಟೆಂಟ್ ಇನ್ ಯುವರ್ ಮೇಲ್ ಆಸ್ ವೆಲ್. ಕೆಲವೊಂದು ಮೇಲ್ ಪ್ರೊವೈಡರ್ಸ್ ಅಲ್ಲಿ ನಮ್ಮ ಮೇಲ್ ಅಲ್ಲಿ ಇರುವಂತಹ ಕಂಟೆಂಟ್ ಕೂಡ ಹುಡುಕಬಹುದು. ಅಂದ್ರೆ ಇವಾಗ ನಾವು ಮೇಲ್ ಅಲ್ಲಿ ಏನಾದ್ರೂ ಬರ್ದಿರ್ತೀವಿ, ಆ ಡೀಟೇಲ್ ನ ಕೂಡ ಹುಡುಕ್ಬಹುದು. ಯು ಕ್ಯಾನ್ ಸರ್ಚ್ ಫಾರ್ ದ ಇಮೇಲ್ಸ್ ವಿತ್ ಇನ್ ಎ ಪರ್ಟಿಕ್ಯುಲರ್ ಫೋಲ್ಡರ್ ಆರ್ ಎ ಲೇಬಲ್. ನಮ್ಗೆ ಬೇಕಾಗಿರೋ